DGMO ಸಭೆ ಸಾಧ್ಯತೆ ಇದೆ. ಪ್ರಮುಖವಾಗಿ ಪಾಕಿಸ್ತಾನ ಮತ್ತು ಭಾರತದ DGMO ಹೆಚ್ಚುವರಿ ಸೇನಾ ಹಿಂಪಡೆಯುವ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಯುದ್ಧ ಸಲಕರಣೆಗಳೇನಿದೆ ಅದನ್ನು ಕೂಡ ವಾಪಸ್ ತೆಗೆಯುವ ಬಗ್ಗೆ ಈಗಾಗಲೇ ಚರ್ಚೆ ಅಥವಾ ಪ್ರಸ್ತಾಪ ಇದೆ. ಗಡಿ ಉದ್ವಿಗ್ನತೆ ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ ಮಾತುಕತೆ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಭಾರತ ಮತ್ತು ಪಾಕಿಸ್ತಾನ DGMOಗಳ ಸಭೆ ಇದೆ. ಕಳೆದ DGMO ಸಭೆಗಳಲ್ಲಿ ಕೆಲವೊಂದಿಷ್ಟು ಮಿಲಿಟರಿ ವಿವರಗಳು ಸಿಕ್ಕಿದ್ವು. ಪ್ರಮುಖವಾಗಿ ಗಡಿ ಭಾಗದಲ್ಲಿ ಅನಗತ್ಯವಾಗಿ ಫೈರಿಂಗ್ ಮಾಡಬಾರ್ದು, ಜೊತೆಗೆ ಕದನ ವಿರಾಮ ಉಲ್ಲಂಘನೆ ಮಾಡಬಾರ್ದು ಅನ್ನುವಂಥ ಅಥವಾ ಕದನ ವಿರಾಮ ಅನ್ನೋದಕ್ಕಿಂತ ಅಂಡರ್ಸ್ಟ್ಯಾಂಡಿಂಗ್ ಒಂದು ಒಪ್ಪಂದ ಏನಿದೆ ಅದನ್ನು ಉಲ್ಲಂಘನೆ ಮಾಡಬಾರ್ದು ಅನ್ನುವಂಥ ಒಂದು ನಿರ್ಧಾರವನ್ನು ಮಾಡಲಾಗಿತ್ತು. ಇವತ್ತು ಅಲ್ಲಿಂದ ಹೆಚ್ಚುವರಿ ಸೇನೆ ಇದೆ. ಹೆಚ್ಚುವರಿ ಸೇನೆಯನ್ನು ವಾಪಸತಿಗೆ ಜೊತೆಗೆ ಶಸ್ತ್ರಾಸ್ತ್ರ ಉಪಕರಣಗಳಿಂದ ದೊಡ್ಡ ದೊಡ್ಡ ಉಪಕರಣಗಳು ಆರ್ಟಿಲರಿಗಳು ಇರ್ತವೆ. ಹೀಗಾಗಿ ಅದನ್ನು ಹಿಂಪಡೆಯುವ ಬಗ್ಗೆ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗತ್ತೆ ಅಂತ ಹೇಳಲಾಗ್ತದೆ. ಒಂದು ಕಡೆಗೆ ಪ್ರಧಾನಿಯವರ ನಿವಾಸದಲ್ಲಿ ಇವತ್ತು ಸಂಪುಟ ಸಮಿತಿ ಸಭೆ, ಭದ್ರತಾ ಸಂಪುಟ ಸಮಿತಿ ಸಭೆ. ಇನ್ನೊಂದು ಕಡೆಗೆ ಇವತ್ತು DGMOಗಳ ಸಭೆ ದೂರವಾಣಿ ಮೂಲಕವೋ ಅಥವಾ ವಿಡಿಯೋ ಕಾನ್ಫರೆನ್ಸ್ ಮೂಲಕವೋ ಆಗುವಂಥ ಸಾಧ್ಯತೆ ಇದೆ. ಅಭಿ ಸೈಟ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಈ ಒಂದು DGMOಗಳ ಸಭೆಯಲ್ಲಿ ಗಡಿಗೆ ಸಂಬಂಧಪಟ್ಟಂಥ ಕೆಲವೊಂದು ವಿಷಯಗಳು ಚರ್ಚೆ ಆಗುವಂಥ ಸಾಧ್ಯತೆ ಇರುತ್ತೆ. ಪ್ರಮುಖವಾಗಿ LOC ಸುತ್ತಲೂ ಕೂಡ ಭಾರೀ ಪ್ರಮಾಣದ ಸೇನೆಯನ್ನು ಈಗಾಗಲೇ ಜಮಾವಣೆ ಮಾಡಲಾಗಿದೆ. ಭಾರತವು ಕೂಡ ದೊಡ್ಡ ಮಟ್ಟಿನ ಸೇನಾ ಜಮಾವಣೆ ಮಾಡಿದೆ ಅಥವಾ ಪಾಕಿಸ್ತಾನ ಕೂಡ ಸೇನಾ ಜಮಾವಣೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಯುದ್ಧ ಉಪಕರಣಗಳನ್ನು ವಾಪಸಾತಿ ಜೊತೆಗೆ ಹೆಚ್ಚುವರಿ ಸೇನೆಯನ್ನು ವಾಪಸಾತಿ ಬಗ್ಗೆ ಕೂಡ ಚರ್ಚೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಭದ್ರತಾ ಸಂಪುಟ ಸಮಿತಿ ಸಭೆ ಆರಂಭವಾಗುತ್ತೆ. ಮೋದಿ ನಿವಾಸದಲ್ಲಿ ಸಂಪುಟ ಸಭೆ ಆರಂಭವಾಗುತ್ತೆ, ಸಂಪುಟ ಸಮಿತಿ ಸಭೆ ಆರಂಭವಾಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೀತಾ ಇರುವಂಥ ಸಭೆ ಇದು. ಕದನ ವಿರಾಮದ ಬಳಿಕ ಮೊದಲ ಬಾರಿಗೆ ಒಂದು ಮೀಟಿಂಗ್ ಆಗ್ತಾ ಇದೆ. ಆಪರೇಷನ್ ಸಿಂಧೂರ್ ಹಾಗೂ ಭದ್ರತೆ ಕುರಿತು ಚರ್ಚೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆಪರೇಷನ್ ಸಿಂಧೂರ್ ಈಗಾಗಲೇ ಯಶಸ್ವಿ ಆಗಿದೆ. ಅದರ ಮುಂದುವರೆದ ಭಾಗವಾಗಿ ಮುಂದಿನ ಯಾವ ನಿರ್ಧಾರ ಮಾಡಬೇಕಾಗತ್ತೆ, ಜೊತೆಗೆ ದೇಶದಲ್ಲಿ ಭದ್ರತೆ ಹೇಗಿದೆ, ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಈ ಕುರಿತು ಇನ್ನಷ್ಟು ಅಪ್ಡೇಟ್ಸ್ಗಳು ಕೂಡ ಬರುತ್ತೆ, ಜೊತೆಗೆ ಸಭೆ ಕೂಡ ಆರಂಭವಾಗುತ್ತೆ. ಈ ಸಭೆಯಲ್ಲಿ ಭದ್ರತಾ ಸಮಿತಿ ಸಭೆ ಆಗಿರುವಂಥ ಹಿನ್ನೆಲೆಯಲ್ಲಿ ಮುಂದಿನ ಕಾರ್ಯತಂತ್ರದ ಬಗ್ಗೆ ಖಂಡಿತವಾಗ್ಲೂ ಚರ್ಚೆ ಆಗುತ್ತೆ. ಯಾಕೆಂದರೆ ಪಾಕಿಸ್ತಾನ ಸುಮ್ಮನೆ ಕೂರುವಂಥ ದೇಶ ಅಲ್ಲ, ಈಗಾಗಲೇ ಸಾಕಷ್ಟು ನಜ್ಜುಗುಜ್ಜಾಗಿದೆ. ಹೀಗಾಗಿ ಸಹಜವಾಗಿ ಅವರ ಮಿಲಿಟ್ರಿ ಜೊತೆಗೆ ಅವರ ಆರ್ಮಿ ಏನೆಲ್ಲ ಇದೆ ಆ ವ್ಯವಸ್ಥೆಗಳು ಈಗಾಗಲೇ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಹೀಗಾಗಿ ತನ್ನ ಪ್ರತಿಷ್ಠೆಗೋಸ್ಕರನಾದರೂ ಕೂಡ ವಾಪಸ್ LOC ಅಥವಾ ಇನ್ನಿತರ ಭಾಗದಲ್ಲಿ ಸಾಕಷ್ಟು ಸಮಸ್ಯೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಈ ಕಾರಣಕ್ಕೋಸ್ಕರ ದೇಶದಲ್ಲಿ ಭದ್ರತೆ ಹೇಗಿದೆ ಅದರ ಪರಿಶೀಲನೆ ಕೂಡ ನಡೆಯುತ್ತೆ. ಜೊತೆಗೆ ಆಪರೇಷನ್ ಸಿಂಧೂರ್ ಸದ್ಯಕ್ಕೆ ತಾತ್ಕಾಲಿಕವಾಗಿ ಹೋಲ್ಡ್ ಆಗಿದೆ. ಆದರೆ ಮುಂದಿನ ಹಂತದಲ್ಲಿ ಯಾವ ರೀತಿ ಇದನ್ನು ಮುಂದುವರಿಸಬೇಕು, ಏನು ಮಾಡಬೇಕು, ಯಾವ ಸ್ವರೂಪ ಕೊಡಬೇಕು, ಯಾವ ಪ್ರಮಾಣದಲ್ಲಿ ಇರಬೇಕು, ಇದೆಲ್ಲದರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇವತ್ತಿನ ಮೀಟಿಂಗ್ ಮೇಲೆ ಸಹಜವಾಗಿ ಒಂದು ಕುತೂಹಲ ಇದೆ.